ಸಿನಿಮಾಗಳನ್ನು ವೀರೇಶ್ ಥಿಯೇಟ್ರ್ ಬಿಟ್ಟು ನಾವು ರಿಲೀಸ್ ಮಾಡೇ ಇಲ್ಲ. ಆಮೇಲೆ ನಾನು ಅಷ್ಟೇ ಡೈರೆಕ್ಟರ್ ಆಗಿದ್ದಾಗಿದ್ದಾನು ಜೋಗಿ ಆಗಲಿ ಎಲ್ಲ ಸಿನಿಮಾನು ವೀರೇಶ್ ಥಿಯೇಟ್ರಲ್ಲಿ ಹೈಯೆಸ್ಟು ಕಲೆಕ್ಷನ್ ಮಾಡಿರೋದು. ಮತ್ತು ಕನ್ನಡಿಗರು ತುಂಬ ನಮ್ಮ ಥಿಯೇಟ್ರು ಅಂತ ಅಂದ್ಕೊಂಡಿರೋದು ಈ ಥಿಯೇಟ್ರ್ ಇದು ಒಂದು ಎಮೋಷನ್ ಇತ್ತು. ಆಮೇಲೆ ಸಾರಾ ಗೋವಿಂದ್ ಅವರು ಡೇ ಒಂದಿಂದಲೂ ನನ್ನ ಅವರ ಮಗನ ಥರ ಅಂದ್ಕೊಂಡು ಬೆಳೆಸಿದ್ದಾರೆ. ಇವತ್ತು ಅದೇ ಥರ ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ. ಮೊದಲನೇ ಪ್ರೊಡಕ್ಷನ್ನು ಅಣ್ಣನೇ ಬಂದು ಇದನ್ನೊಂದು ಚಾಲನೆ ಕೊಡಬೇಕು ಅಂತ ಅಂದ್ಕೊಂಡ್ವಿ. ಆಮೇಲೆ ಕನ್ನಡ ಅಂದರೆ ಮೊದಲನೇ ಹೆಸರು ನಮಗೆ ಸಿನಿಮಾ ಇಂಡಸ್ಟ್ರಿ ನಮ್ಗೆ ಅವರೇ ನೆನಪಾಗೋದು. ಆರ್ಟಿಸ್ಟ್ನೆಲ್ಲ ಬಿಸಿಲಲ್ಲಿ ಯಾಕೆ ನಿಲ್ಲಿಸಿದ್ರು ಅಂದರೆ ಅವ್ರು ಇಷ್ಟು ದಿನ ಕರಾವಿನಲ್ಲಿ ಇರೋರು ಬಿಸಿಲಲ್ಲಿ ಇದ್ದರೆ ಒಂದು ಸಣ್ಣದು ಒಂದು ಸಿರುಕು ಅವ್ರಿಗೂ ಗೊತ್ತಾಗಲಿ ಅಂತ. ಯಾಕಂದ್ರೆ ನಾವು ಇಷ್ಟು ದಿನ ಟೆಕ್ನಿಷಿಯನ್ ಬಿಸಿಲಲ್ಲಿದ್ವಿ. ಇನ್ಮೇಲೆ ಅವರುಗಳು ಅವ್ರ ಆಡಿಯನ್ಸ್ ಮೀಟ್ ಮಾಡಬೇಕು, ಅವ್ರ ಫ್ಯಾನ್ಸ್ನ ಮೀಟ್ ಮಾಡಬೇಕು. ಯಾರು ನಮ್ಮ ಸಿನಿಮಾಗಳನ್ನ ಮೊದಲನೇ ದಿವಸ ಬಂದು ನೋಡ್ತಾರೆ, ಯಾರು ನಮಗೋಸ್ಕರ ಟಿಕೆಟ್ ತೊಗೋತಾರೆ ಅನ್ನೋದನ್ನ ಅವ್ರ ಆಡಿಯನ್ಸ್ಗಳನ್ನ ಭೇಟಿ ಮಾಡಲಿ ಅಂತ ಈ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೀವಿ. ಖಂಡಿತ ಕಷ್ಟ ನಂಗೆ ಗೊತ್ತು. 31 ಡಿಸ್ಟಿಕ್ಕು ಎಲ್ಲ ಕಡೆ ಹೋಗಬೇಕು, ಎಲ್ಲ ಕಡೆ ಮಾತಾಡಬೇಕು, ಎಲ್ಲರನ್ನು ನಗಿಸ್ಬೇಕು, ಎಲ್ಲ